ಸೊ ಇದನ್ನ ಪ್ರಚಲಿತ ವಿದ್ಯಮಾನಗಳನ್ನೇ discuss ಮಾಡೋಣ. ಮುಂಚೆ ಈ ವರ್ಷದ ಪ್ರಚಲಿತ ವಿದ್ಯಮಾನಗಳು ಕಳೆದ ವರ್ಷದ ಪ್ರಚಲಿತ ವಿದ್ಯಮಾನಗಳ PDF ನೋಡಬೇಕು ಅಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಬರ್ತದೆ, ದಯವಿಟ್ಟು ವಾಟ್ಸ್ಆಪ್ ಮಾಡಿ. ಈ ಒಂದು ಪೇಯ್ಡ್ PDF ನೋಟ್ಸ್ ಗಳನ್ನ ನೀವು ಪೇಮೆಂಟ್ ಮಾಡಿ ಪಡ್ಕೋಬಹುದಾಗಿದೆ, ಚೆಕ್ ಮಾಡಿ. ಮೊದಲನೇ ಪ್ರಶ್ನೆ, ಸಿರ್ಡೋಡಾಕ್ಟಿಲಸ್ ವನರಕ್ಷಕ ಎಂಬ ಹೊಸ ಜಾತಿಯ ಬಾಗಿದ ಕಾಲ್ಬೆರಳುಗಳ ಗೆಕ್ಕೋವನ್ನು ಯಾವ ಈಶಾನ್ಯ ರಾಜ್ಯದಲ್ಲಿ ಕಂಡುಹಿಡಿಯಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಅಸ್ಸಾಂ ರಾಜ್ಯದಲ್ಲಿ ಇದನ್ನ ಸಿರ್ಡೋಡಾಕ್ಟಿಲಸ್ ವನರಕ್ಷಕ ಎಂಬ ಹೊಸ ಜಾತಿಗೆ ಸೇರಿದಂತ ಬಾಗಿದ ಕಾಲ್ಬೆರಳುಗಳ ಗೆಕ್ಕೋವನ್ನ ಕಂಡುಹಿಡಿಯಲಾಗಿದೆ. ಇದು ಸಿರ್ಡೋಡಾಕ್ಟಿಲಸ್ ಕಾಸಿಯೆನ್ಸಿಯಾ ಗುಂಪಿಗೆ ಸೇರುತ್ತೆ. ಬೈರಲ್ ಬೆಟ್ಟಗಳ ವಿಶಿಷ್ಟ ಪರಿಸರ ಪರಿವರ್ತನಾ ವಲಯವಾದ ಧೀಮಾ ಹಾವೋಸ್ನಲ್ಲಿನ ಜಂಟಿಗಾದ ಅರಣ್ಯ ಇಳಿಜಾರುಗಳಲ್ಲಿ ಈ ಪ್ರಭೇದ ಕಂಡುಬರುತ್ತೆ. ಅಸ್ಸಾಂ ಅರಣ್ಯ ಇಲಾಖೆ ಗೌರವಾರ್ಥವಾಗಿ ಈ ಹೆಸರನ್ನ ಇದಕ್ಕೆ ಇಟ್ಟಿದೆ. ವನರಕ್ಷಕ ಎಂಬ ಹೆಸರಿನಲ್ಲಿ ವನ ಅಂದ್ರೆ ಅರಣ್ಯ, ರಕ್ಷಕ ಅಂದ್ರೆ ರಕ್ಷಣೆ ಮಾಡೋದು ಅನ್ನೋ ಅರ್ಥವನ್ನ ಕೊಡುತ್ತೆ. ಮುಂದಿನ ಪ್ರಶ್ನೆ, ಅಖಿಲ ಭಾರತದ ಸಾಲ ಮತ್ತು ಹೂಡಿಕೆ ಸಮೀಕ್ಷೆ ಇದನ್ನ ಯಾವ ಸಂಸ್ಥೆ ನಡೆಸುತ್ತೆ? ಅಖಿಲ ಭಾರತ ಸಾಲ ಮತ್ತು ಹೂಡಿಕೆ ಇದನ್ನ ನಡೆಸ್ತಕ್ಕಂತಹ ಸಂಸ್ಥೆ ರಾಷ್ಟ್ರೀಯ ಸಂಖ್ಯಾಶಾಸ್ತ್ರೀಯ ಕಚೇರಿ. ಕೃಷಿ ಕುಟುಂಬಗಳ ಅಖಿಲ ಭಾರತ ಸಾಲ ಮತ್ತು ಹೂಡಿಕೆ ಸಮೀಕ್ಷೆ ಮತ್ತು ಪರಿಸ್ಥಿತಿ ಮೌಲ್ಯಮಾಪನ ಸಮೀಕ್ಷೆ ಜುಲೈ 2026ರಿಂದ ಜೂನ್ 2027 ತನಕ ನಡೆಯುತ್ತೆ. ಇದನ್ನ ಅಖಿಲ ಭಾರತ ಸಾಲ ಮತ್ತು ಹೂಡಿಕೆ ಸಮೀಕ್ಷೆ ಗೃಹ ಹಣಕಾಸಿನ ಕುರಿತು ಪ್ರಮುಖ ಸಮೀಕ್ಷೆಗಳಲ್ಲಿ ಒಂದು ಅಂತ ಇದನ್ನ ಪರಿಗಣಿಸಲಾಗುತ್ತೆ. ಕಳೆದ ಬಾರಿ 2019ರಲ್ಲಿ ಇದನ್ನ ನಡೆಸಲಾಗಿತ್ತು. RBIನ ಕೋರಿಕೆಯ ಮೇರೆಗೆ ಇದನ್ನ 2019ರಲ್ಲಿ ನಡೆಸಲಾಗಿತ್ತು. ಗ್ರಾಮೀಣ ಮತ್ತು ನಗರ ಪ್ರದೇಶಗಳಿಗೆ ಗೃಹ ಸಾಲ, ಆಸ್ತಿ ಮಾಲೀಕತ್ವ ಮತ್ತು ಸಾಲ ಮಾರುಕಟ್ಟೆಗಳ ಕುರಿತು ಈ ಒಂದು ಸಮೀಕ್ಷೆಯನ್ನು ನಡೆಸಿ ಡೇಟಾವನ್ನ ಸಂಗ್ರಹ ಮಾಡಲಾಗುತ್ತೆ. ಇದು ನಮ್ಮ ಕೇಂದ್ರ ಸರ್ಕಾರದ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದ ಅಡಿಯಲ್ಲಿರತಕ್ಕಂಥ ರಾಷ್ಟ್ರೀಯ ಸಂಖ್ಯಾಶಾಸ್ತ್ರೀಯ ಕಚೇರಿ ಅಡಿಯಲ್ಲಿ ಕಂಡುಬರುತ್ತೆ. 2025ನೇ ಸಾಲಿನ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗಳ ಆತಿಥ್ಯ ವಹಿಸುವಂತಹ ದೇಶ ಯಾವುದು? ಪ್ರಶ್ನೆಗೆ ಸರಿಯಾದ ಉತ್ತರ ಜಪಾನ್. ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2025 ಸೆಪ್ಟೆಂಬರ್ 13ರಿಂದ 21 ತನಕ ನಡೆಯುತ್ತೆ. ಜಪಾನ್ ದೇಶದ ಟೋಕಿಯೋದಲ್ಲಿರುವ ರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಇದು ಕಂಡುಬರುತ್ತೆ. 1983ರ ಫಿನ್ಲ್ಯಾಂಡ್ನ ಹೆಲ್ಸಿಂಕಿಯಲ್ಲಿ ನಡೆದ ಮೊದಲ ಪಂದ್ಯದ ನಂತರ ಇದು ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ 20ನೇ ಆವೃತ್ತಿಯಾಗಿದೆ. 200 ತಂಡಗಳಿಂದ 2000ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಇದರಲ್ಲಿ ಭಾಗವಹಿಸುತ್ತಾರೆ. ಮುಂದಿನ ಪ್ರಶ್ನೆ, 2025ರ ಮೊದಲ ವಾರ್ಷಿಕ ಹಸಿರು ಹೈಡ್ರೋಜನ್ ಸಂಶೋಧನೆ ಮತ್ತು ಅಭಿವೃದ್ಧಿ ಸಮ್ಮೇಳನ ಎಲ್ಲಿ ನಡೆಯುತ್ತದೆ ಅಥವಾ ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ದೆಹಲಿ. ಕೇಂದ್ರದ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ನವದೆಹಲಿಯಲ್ಲಿ ಸಂಶೋಧನೆ ಹಸಿರು ಹೈಡ್ರೋಜನ್ ಸಂಶೋಧನೆ ಮತ್ತು ಅಭಿವೃದ್ಧಿ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿರ್ತಾರೆ. ಸೆಪ್ಟೆಂಬರ್ 11 ಮತ್ತು 12ರಂದು ಈ ಸಮ್ಮೇಳನ ನಡೆದಿರುತ್ತೆ. ಭಾರತೀಯ ನೌಕಾಪಡೆಯು ಯುದ್ಧ ನೌಕೆಯಲ್ಲಿಯೇ ನಿಯೋಜಿಸಿದ ಮೊದಲ 3D ವಾಯು ಕಣ್ಗಾವಲು ರಡಾರ್ನ ಹೆಸರೇನು? ಇದರ ಹೆಸರು ಲಾಂಜಾ ಎನ್ ಅಂತ. ಲಾಂಜಾ ಎನ್ ಎಂದು ಕರೆಯಲ್ಪಡುವ ರಡಾರ್ ಅನ್ನು ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಸ್ಕ್ವಾನಿಶ್ ರಕ್ಷಣಾ ಕಂಪನಿ ಇಂದ್ರಾ ಜೊತೆ ಅಭಿವೃದ್ಧಿಪಡಿಸುತ್ತಾರೆ. ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್ ಮುಂದಿನ ಪೀಳಿಗೆಯ ನೌಕಾ ಕಣ್ಗಾವಲು ರಡಾರ್ಗಳನ್ನು ನಿರ್ಮಿಸಿ ಸಂಯೋಜಿಸಿದ ಮೊದಲ ಭಾರತೀಯ ಕಂಪನಿಯಾಗಿದೆ. ರಡಾರ್ ವಿವಿಧ ರಡಾರ್ ಅಡ್ಡ ವಿಭಾಗಗಳಲ್ಲಿ ನೌಕೆ ಮತ್ತು ವೈಮಾನಿಕ ವೇದಿಕೆಯೊಂದಿಗೆ ಸಮುದ್ರ ಪ್ರಯೋಗಗಳನ್ನು ಕೂಡ ಪಾಸ್ ಮಾಡಿದೆ. ಲಾಂಜಾಯನ್ ಡ್ರೋನ್ಗಳು ಸೂಪರ್ಸಾನಿಕ್ ಯುದ್ಧ ವಿಮಾನಗಳು, ವಿಕಿರಣ ವಿರೋಧಿ ಕ್ಷಿಪಣಿಗಳು ಮತ್ತು ನೌಕಾ ವೇದಿಕೆಗಳನ್ನು ಪತ್ತೆ ಮಾಡೋದಕ್ಕೆ ಬಳಸಲಾಗುತ್ತೆ. ತಮಿಳುನಾಡಿನ ಕರಾವಳಿಯ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸಲು ವಿಶ್ವ ಬ್ಯಾಂಕ್ ಬೆಂಬಲಿಸುವ ಉಪಕ್ರಮದ ಹೆಸರು ಶೋರ್ ಯೋಜನೆ ಅಂತ.
ಶೋರ್ ಯೋಜನೆ ಅನ್ನೋದನ್ನ ತಮಿಳುನಾಡು ಸರ್ಕಾರ ಅನುಮೋದನೆ ಮಾಡಿದೆ. ಇದಕ್ಕೆ 1172 ಕೋಟಿ ರೂಪಾಯಿಗಳ ಅಗತ್ಯ ಇದೆ. ಇದನ್ನ ವಿಶ್ವ ಬ್ಯಾಂಕ್ ನೀಡುತ್ತೆ ಮತ್ತು 502.5 ಕೋಟಿ ರೂಪಾಯಿಗಳನ್ನ ತಮಿಳುನಾಡು ಸರ್ಕಾರ ನೀಡುತ್ತೆ. ಒಟ್ಟಾರೆಯಾಗಿ 1675 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಯೋಜನೆಯನ್ನ ನಡೆಸಲಾಗ್ತಾ ಇದೆ. ಈ ಯೋಜನೆಯು ಮ್ಯಾಂಗ್ರೋವ್ ತೋಟಗಳು, ಮರಳು ದಿಬ್ಬಗಳ ಚೇತರಿಕೆ, ಹವಳದ ದಿಬ್ಬ ಮತ್ತು ಸಮುದ್ರದ ಹುಲ್ಲು ರಕ್ಷಣೆ ಮೂಲಕ 30,000 ಹೆಕ್ಟರ್ಗಳನ್ನ ಮರುಸ್ಥಾಪನೆ ಮಾಡುತ್ತಿದ್ದರ ಉದ್ದೇಶವಾಗಿರುತ್ತೆ. 2025ನೇ ಸಾಲಿನ ICC ಮಹಿಳಾ ವಿಶ್ವಕಪ್ನ ಸಹ ಆತಿಥ್ಯ ವಹಿಸುವ 2 ದೇಶಗಳು ಯಾವುವು ಅಂತ ಮುಂದಿನ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಭಾರತ ಮತ್ತು ಶ್ರೀಲಂಕಾ 2025ನೇ ಸಾಲಿನಲ್ಲಿ ನಡೆಯುವ ICC ಮಹಿಳಾ ಕ್ರಿಕೆಟ್ ವಿಶ್ವಕಪ್ನ ಕೋ ಹೋಸ್ಟರ್ಸ್ ಆಗಿ ಆಯ್ಕೆಯಾಗಿರ್ತಕ್ಕಂಥ ದೇಶಗಳಾಗಿವೆ. ಸೆಪ್ಟೆಂಬರ್ 30ರಂದು ಇದು ಪ್ರಾರಂಭವಾಗುತ್ತೆ. ಭಾರತ ಮತ್ತು ಶ್ರೀಲಂಕಾ ಜಂಟಿ ಆಯೋಜನೆ ಮಾಡಿರುತ್ತದೆ. ವಿಶ್ವಕಪ್ ಫೈನಲ್ ನವೆಂಬರ್ 2ನೇ ತಾರೀಕು 2025ರಂದು ಭಾರತದಲ್ಲಿ ನಡೆಯುತ್ತೆ. ನೇಪಾಳಕ್ಕೆ ಮಧ್ಯಂತರ ಸರ್ಕಾರ. ನ್ಯಾಯಮೂರ್ತಿ ಸುಶೀಲ್ ಅವರು ನೂತನ ಪ್ರಧಾನಮಂತ್ರಿಗಳಾಗಿರ್ತಾರೆ. ಜನತೆಗಳ ಪ್ರತಿಭಟನೆಗೆ ಸಾಕ್ಷಿಯಾಗಿದ್ದ ನೇಪಾಳದಲ್ಲಿ ಸಂಸತ್ತನ್ನ ವಿಸರ್ಜನೆ ಮಾಡಲಾಗಿದ್ದು, ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಸುಶೀಲಾ ಕರ್ಕಿ ಅವರ ನೇತೃತ್ವದಲ್ಲಿ ಮಧ್ಯಂತರ ಸರ್ಕಾರವನ್ನ ರಚನೆ ಮಾಡಲಾಗಿದೆ. ಮುಂದಿನ ವರ್ಷ ಎಲೆಕ್ಷನ್ಸ್ ಆಗುವವರೆಗೆ ಇವರು ಮಧ್ಯಂತರ ಸರ್ಕಾರದ ಪ್ರಧಾನಮಂತ್ರಿಗಳ ಕೆಲಸವನ್ನ ಮಾಡ್ತಾರೆ. ಇದರೊಂದಿಗೆ ಕಳೆದ 3 ದಿನಗಳಿಂದ ಹಿಂಸಾಚಾರ ನಡೀತಿತ್ತು. ಅಲ್ಲಿ ಶಾಂತಿ ನೆಲೆದ ಭಾವನೆ ಕೂಡ ವ್ಯಕ್ತವಾಗಿದೆ. ಕರ್ಕಿ ಅವರು ಶಿಫಾರಸಿನಂತೆ ರಾಷ್ಟ್ರಪತಿಗಳು ಸಂಸತ್ತನ್ನ ವಿಸರ್ಜನೆ ಮಾಡಿ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿರ್ತಾರೆ. ಹೊಸ ಸಂಸತ್ತು 2026ರ ಮಾರ್ಚ್ 12ನೇ ತಾರೀಕು ಚುನಾವಣೆ ನಡೆಯುತ್ತೆ. ಅದಕ್ಕೆ ಹೊಸ ಸಂಸತ್ತು, ಹೊಸ ಆಡಳಿತ ಆವಾಗ ಬರುತ್ತೆ. ಸದ್ಯಕ್ಕೆ ಮಧ್ಯಂತರ ಪ್ರಧಾನಮಂತ್ರಿಗಳಾಗಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಸುಶೀಲ್ ಕರ್ಕಿ ಅವರನ್ನ ಆ ದೇಶ ಆಯ್ಕೆ ಮಾಡಿಕೊಂಡಿದೆ. ಅಲ್ಬೇನಿಯಾ ದೇಶದ ವಿಶ್ವದ ಮೊದಲ AI ಸಚಿವೆ ನೇಮಕ. ಭ್ರಷ್ಟಾಚಾರ ತಡೆಯುವುದು ಧನಲೋಭಿ ಮನುಷ್ಯರಿಂದ ಸಾಧ್ಯವಿಲ್ಲವೆಂದು ಅಲ್ಬೇನಿಯಾ ದೇಶದಲ್ಲಿ ಆ ಕೆಲಸಕ್ಕೆ AI ಸಚಿವೆಯನ್ನ ನೇಮಿಸಲಾಗಿದೆ. ಈ ಮೂಲಕ ಡಿಜಿಟಲ್ ಸಚಿವೆಯನ್ನ ನೇಮಿಸಿದ ಮೊದಲ ದೇಶ ಎಂಬ ಹೆಗ್ಗಳಿಕೆಗೆ ಇದು ಪಾತ್ರವಾಗಿದೆ. AI ಸಚಿವೆ ಆಕೆಯ ಹೆಸರು ಡಿಯಲ್ಲಾ ಅಂತ. ಇದರ ಸೇರ್ಪಡೆ ಬಗ್ಗೆ ಪ್ರಧಾನಿ ಎದಿರಾಮ ಅವರು ಘೋಷಣೆ ಮಾಡಿರ್ತಾರೆ. ಸೊ ಅಲ್ಬೇನಿಯಾ ಅನ್ನೋ ದೇಶ ತನ್ನ ದೇಶದಲ್ಲಿ, ಭಾರತದ ಎಂಟೈರ್ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಕೃತಕ ಬುದ್ಧಿಮತ್ತೆಯನ್ನು ಹೊಂದಿರತಕ್ಕಂತಹ ಮಿಷಿನ್ ಸಂಬಂಧಪಟ್ಟ ಇದನ್ನ ರಚನೆ ಮಾಡಿದಂತ ಮೊಟ್ಟ ಮೊದಲ ದೇಶ ಆಗುತ್ತೆ. ಆ ತರ AI ಬಳಸಿ ಮೊಟ್ಟ ಮೊದಲ ಸಚಿವೆಯನ್ನ ಎಂಟೈರ್ ಪ್ರಪಂಚದಲ್ಲಿ ಆಯ್ಕೆ ಮಾಡಿದಂತ ದೇಶ ಅಲ್ಬೇನಿಯಾ ಆಗುತ್ತೆ. ಕೆಲವೊಂದಿಷ್ಟು ಪ್ರಶ್ನೆಗಳು ಇವಾಗ. ಭಾರತದ ಉದ್ದವಾದ ಹಿಮನದಿ ಯಾವುದು? ಇಲ್ಲಿರ್ತಕ್ಕಂಥ ಆಯ್ಕೆಗಳಲ್ಲಿ ಸಿಯಾಚಿನ್ ಹಿಮನದಿ ಭಾರತದ ದೊಡ್ಡವಾದ ಹಿಮನದಿಯಾಗಿದೆ. ಈ ಹಿಮನದಿಯು ಕಾರಂಕೋರಾ ಶ್ರೇಣಿಯಲ್ಲಿ ಕಂಡುಬರುತ್ತೆ. ಇದು ಅತಿ ಎತ್ತರದ ಮರುಭೂಮಿಯಾಗಿದೆ. ಸಮುದ್ರ ಮಟ್ಟದಿಂದ 18,000 ಅಡಿ ಎತ್ತರದಲ್ಲಿ ಇದಕ್ಕೆ ಬರುತ್ತೆ. ಸುಮಾರು 76 ಕಿಲೋಮೀಟರ್ ಉದ್ದದಲ್ಲಿ ಇದು ನಿಮ್ಗೆ ಕಾಣಸಿಗತ್ತೆ. ನೆಕ್ಸ್ಟ್, ಬ್ರಹ್ಮಪುತ್ರ ಯಾವ ಪ್ರಕಾರದ ನದಿ ವ್ಯೂಹಕ್ಕೆ ಉದಾಹರಣೆಯಾಗಿದೆ? ಇದಕ್ಕೆ ಆಯ್ಕೆ 2 ಗತಕಾಲಿಕ ನದಿ ವ್ಯೂಹಕ್ಕೆ ಇದು ಉತ್ತಮವಾದ ಉದಾಹರಣೆಯಾಗುತ್ತೆ. ಅದಕ್ಕೆ ಕಾರಣ ಹಿಮಾಲಯದ ನದಿಗಳು ಹಿಮಾಲಯ ಪರ್ವತಗಳ ಉಗಮಕ್ಕೆ ಮೊದಲೇ ಹರಿಯುತ್ತವೆ. ನಂತರ ಹಿಮಾಲಯ ಪರ್ವತಗಳು ನಿಧಾನವಾಗಿ ಮೇಲೆತ್ತಲ್ಪಡುತ್ತವೆ. ಈ ಒಂದು ಗುಣದಿಂದ ಇದು ಗತಕಾಲಿಕ ಅಂತ ಹೇಳ್ಬೋದಾಗಿದೆ. ನೆಕ್ಸ್ಟ್, ಸಾಂಗ್ಪೋ ಎಂದು ಕರೆಯಲ್ಪಡುವ ನದಿ ಯಾವುದು ಅಂತ ಪ್ರಶ್ನೆ ಇದೆ. ಬ್ರಹ್ಮಪುತ್ರ ನದಿಯನ್ನ ಸಾಂಗ್ಪೋ ಅಂತ ಕರೀತಾರೆ. ಟಿಬೇಟ್ ಪ್ರದೇಶದಲ್ಲಿ ಬ್ರಹ್ಮಪುತ್ರ ನದಿಯನ್ನ ಸಾಂಗ್ಪೋ ಅಂತ ಕರೆಯಲಾಗುತ್ತೆ. ಇದರ ಅರ್ಥ ಶುದ್ಧಿಗೊಳಿಸುವುದು ಅಥವಾ ಪಾವನ ನದಿಯನ್ನ ಅರ್ಥವನ್ನ ಕೊಡುತ್ತೆ. ಹಾಗೆ ಅರುಣಾಚಲ ಪ್ರದೇಶದಲ್ಲಿ ದಿ ಹಾಂಗ್ ಎಂದು, ಬಾಂಗ್ಲಾದೇಶದಲ್ಲಿ ಪದ್ಮ ಮತ್ತು ಮೇಘನಾ ಎಂಬ ಹೆಸರುಗಳಿಂದ ಬ್ರಹ್ಮಪುತ್ರ ನದಿಯನ್ನ ಕರೆಯಲಾಗುತ್ತೆ.